ವೀಕ್ಷಕರೇ ನಮಸ್ಕಾರ. ಇತ್ತೀಚೆಗೆ ಹಾಸನ ಹೊರವಲಯದ ಕೈಗಾರಿಕಾ ವಲಯದಲ್ಲಿ ದಾರಿಯಲ್ಲಿದ್ದ ಹಂಪ್ ಕಾಣದೆ ನಿಯಂತ್ರಣ ತಪ್ಪಿ ಅಪಘಾತವಾಗಿ ಬಿದ್ದು 23 ವರ್ಷದ ಯುವತಿ ರಮ್ಯಾ ಸಾವಿಗೀಡಾಗಿದ್ದಾರೆ. ಹಾಗೂ ಮತ್ತೊಬ್ಬ ಯುವತಿ 24 ವರ್ಷದ ಸ್ವಾತಿ ಗಂಭೀರ ಸ್ಥಿತಿಯಲ್ಲಿದ್ದಾರೆ. ಇದಕ್ಕೆಲ್ಲ ಕಾರಣ ಅವೈಜ್ಞಾನಿಕವಾಗಿ ಅಳವಡಿಸಿರುವ ಹಂಪ್ಗಳೇ ಕಾರಣವಾಗಿದೆ. ಹಂಪ್ಗಳನ್ನು ನಿರ್ಮಿಸಿದರೆ ಸಾಲದು, ಅದನ್ನು ನಿರ್ವಹಿಸುವ ರೀತಿಯನ್ನು ಅಧಿಕಾರಿಗಳು ಗಮನಿಸಬೇಕು. ಇದು ಲೋಕೋಪಯೋಗಿ ಇಲಾಖೆ ಮತ್ತು ಸಂಚಾರ ಪೊಲೀಸ್ ಇಲಾಖೆಯವರು ನಿಯಮಗಳನ್ನು ರೂಪಿಸುವುದು ಸರಿಯಷ್ಟೇ, ಆದರೆ ಅದನ್ನು ಕಾರ್ಯರೂಪಕ್ಕೆ ತರುವುದರಲ್ಲಿ ನಿಸ್ಸಹಾಯಕರಾಗಿದ್ದಾರೆ. ಆದ್ದರಿಂದಲೇ ಇಂತಹ ಸಾವುಗಳಾಗುತ್ತಿರುವುದು ಸರ್ವೇ ಸಾಮಾನ್ಯವಾಗಿದೆ. ಮುಖ್ಯ ರಸ್ತೆಗಳಲ್ಲಿ ವೇಗ ನಿಯಂತ್ರಣಕ್ಕೆ ಅವೈಜ್ಞಾನಿಕವಾಗಿ ಹಂಪ್ಗಳನ್ನು ನಿರ್ಮಿಸುವರು. ಎಲ್ಲೆಂದರಲ್ಲಿ ಈ ರೀತಿ ಹಂಪ್ಗಳನ್ನು ನಿರ್ಮಿಸುವುದರಿಂದಲೇ ಅಪಘಾತಗಳು ಹೆಚ್ಚುತ್ತಿರುವುದು ಪ್ರತಿನಿತ್ಯ ನಾವು ನೋಡ್ತಾ ಇದ್ದೇವೆ. ಅತಿ ಹೆಚ್ಚು ಜನನಿಬಿಡ ಪ್ರದೇಶಗಳಾದ ಸಾರ್ವಜನಿಕ ಆಸ್ಪತ್ರೆಯ ರಸ್ತೆಗಳಲ್ಲಿ, ಶಾಲಾ ಕಾಲೇಜುಗಳ ಮುಖ್ಯ ರಸ್ತೆಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶದ ಮುಖ್ಯ ರಸ್ತೆಗಳಲ್ಲಿ ಈ ರಸ್ತೆ ಹಂಪ್ಗಳನ್ನು ನಿರ್ಮಿಸಿ ಅದಕ್ಕೆ ಸರಿಯಾಗಿ ಸಾರ್ವಜನಿಕರಿಗೆ ಗೊತ್ತಾಗುವ ರೀತಿಯಲ್ಲಿ ಬಣ್ಣಗಳನ್ನು ಬಳಿದು ಮತ್ತು ಕನಿಷ್ಠ 500 ಮೀಟರ್ ಅಂತರದಲ್ಲಿ ಮುಂದೆ ಹಂಪ್ ಇದೆ ಎಂಬ ನಾಮಫಲಕವನ್ನು ಹಾಕಬೇಕು. ಇದು ಸಂಚಾರ ನಿಯಮಗಳಲ್ಲಿ ಕಡ್ಡಾಯವಾಗಿ ಇದೆ. ಆದರೆ ಕೆಲವು ಜಾಗಗಳಲ್ಲಿ ಈ ನಿಯಮಗಳನ್ನು ಗಾಳಿಗೆ ತೂರಲಾಗಿದೆ. ಇದು ಅಧಿಕಾರಿಗಳ ನಿರ್ಲಕ್ಷ್ಯತನ ಮತ್ತು ಬೇಜವಾಬ್ದಾರಿ ಕ್ರಮವಾಗಿದೆ. ಅಂತಹ ಅಧಿಕಾರಿಗಳ ವಿರುದ್ಧ ಇಲಾಖೆಯವರು ಸೂಕ್ತ ಕ್ರಮವನ್ನು ಜರುಗಿಸುವುದಿಲ್ಲ. ಆದರೆ ಇಲಾಖೆಯ ಅಧಿಕಾರಿಗಳು ಮಾತ್ರ ಸಾರ್ವಜನಿಕರಿಗೆ ಕಾನೂನಿನ ಪ್ರಕಾರ ಕಟ್ಟುನಿಟ್ಟಿನ ಕ್ರಮ ಜರುಗಿಸುತ್ತದೆ. ಅದೊಂದು ಒಳ್ಳೆಯ ನಿರ್ಧಾರವೇ ಆಗಿದೆ. ಆದರೆ ಗುಂಡಿಬಿದ್ದ ರಸ್ತೆಗಳನ್ನು ಮತ್ತು ಹಂಪ್ಗಳಿಗೆ ಬಣ್ಣ ಬಳಿಯುವುದು ಕೂಡ ಇಲಾಖೆಯ ಜವಾಬ್ದಾರಿಯಲ್ಲವೇ? ಸ್ಪೀಡ್ ಹಂಪ್ಗಳ ಮುಖ್ಯ ಬಳಕೆ ಎಂದರೆ ಪಾದಾಚಾರಿಗಳಿಗೆ ಅಪಾಯ ಇರುವ ಸ್ಥಳಗಳು. ಉದಾಹರಣೆಗೆ ಶಾಲೆ, ಆಸ್ಪತ್ರೆ, ವಸತಿ ಪ್ರದೇಶಗಳ ರಸ್ತೆಗಳು ಮತ್ತು ಕಡಿಮೆ ವೇಗದ ನಗರ ಭಾಗಗಳಲ್ಲಿ ವಾಹನಗಳ ವೇಗವನ್ನು ಕಡಿಮೆ ಮಾಡುವುದು. ಭಾರತದಲ್ಲಿ ದೊಡ್ಡ ಸಮಸ್ಯೆ ಎಂದರೆ ವೈಜ್ಞಾನಿಕವಲ್ಲದ ನಿರ್ಮಾಣ ಹಂಪ್ಗಳನ್ನು ಯಾವುದೋ ರೀತಿಯಲ್ಲಿ ಎತ್ತರ ಇಟ್ಟುಕೊಂಡು ಮಾಡಲಾಗ್ತದೆ. ಇದರಿಂದ ಮೇಲಿಂದ ಹಾದು ಹೋಗುವಾಗ ಏಕಾಏಕಿ ವಾಹನಗಳ ಅಂಡರ್ ಬಾಡಿ ತಗುಲುವುದು, ಸಸ್ಪೆನ್ಷನ್, ಸ್ಟೇರಿಂಗ್ ಭಾಗಗಳಿಗೆ ಹಾನಿ ಆಗುವುದಲ್ಲದೆ ಪ್ರತಿ ಬಾರಿಗೆ ಬ್ರೇಕ್, ಆಕ್ಸಲರೇಟರ್ ಹಾಕುವುದರಿಂದ ಇಂಧನ ಬಳಕೆ ಹೆಚ್ಚಾಗುತ್ತದೆ. ವಾಹನಗಳಿಗೂ ಸಾಕಷ್ಟು ಹಾನಿ. ಆಟೋ, ಜೀಪ್, ಕಾರು ಜಂಪ್ ಆದಾಗ ವಾಹನದ ಟಾಪ್ಗೆ ಹೊಡೆದು ತಲೆಗೂ ಪೆಟ್ಟು ಬೀಳುತ್ತದೆ. ಬಹಳಷ್ಟು ಕಡೆ ಹಂಪ್ಗಳ ಲೇನ್ ಅಗಲದಷ್ಟು ಸಮವಾಗಿ ಇರುವುದಿಲ್ಲ. ಅಂಚಿನಲ್ಲಿ ಮುರಿದು ಹೋಗಿರುತ್ತದೆ ಅಥವಾ ಪ್ಯಾಚ್ಗಳಾಗಿರುತ್ತವೆ. ವಾಹನ ಸವಾರರು ಗ್ಯಾಪ್ ಹುಡುಕಲು ಹೋಗಿ ಕೊನೆ ಕ್ಷಣದಲ್ಲಿ ಬದಿಗೆ ತಿರುಗುವಾಗ ಹಿಂದಿನಿಂದ ಡಿಕ್ಕಿ ಅಪಘಾತಗಳ ಸಾಧ್ಯತೆ ಹೆಚ್ಚಾಗುತ್ತದೆ. ಮುಖ್ಯವಾಗಿ ಮುನ್ನೆಚ್ಚರಿಕಾ ಫಲಕಗಳು ಇಲ್ಲದಿರುವುದು ಅಥವಾ ಬಣ್ಣ ಮಸುಕಾಗಿರುವುದು ಸರ್ವೇ ಸಾಮಾನ್ಯವಾಗಿದೆ. ಚಾಲಕರು ಹಂಪ್ಗಳನ್ನು ತಡವಾಗಿ ಗಮನಿಸಿ ತುರ್ತು ಬ್ರೇಕ್ ಹಾಕ್ತಾರೆ. ವಿಶೇಷವಾಗಿ ಮಳೆಗಾಲದಲ್ಲಿ ಸ್ಕಿಡ್ ಆಗಬಹುದು ಮತ್ತು ಹಿಂದಿನಿಂದ ಬರುತ್ತಿರುವ ವಾಹನಗಳಿಗೆ ಡಿಕ್ಕಿ ಸಂಭವಿಸಬಹುದು. ಸ್ಥಳೀಯ ಬೇಡಿಕೆಗಳಿಂದ ಇಂಜಿನಿಯರಿಂಗ್ ಅನುಮತಿ ಅಥವಾ ಪರಿಶೀಲನೆ ಮಾಡದೆ ಅಕ್ರಮ ಹಂಪ್ಗಳನ್ನು ಪ್ರಮುಖ ರಸ್ತೆಗಳಲ್ಲಿ ಹಾಕುವ ಸಂದರ್ಭಗಳೂ ಇವೆ. ಎಲ್ಲೆಲ್ಲಿ ಕೆಟ್ಟದಾಗಿ ಹಂಪ್ ಹಾಕಲಾಗಿದೆ ಅದನ್ನು ತೆಗೆಸಿ ವೈಜ್ಞಾನಿಕವಾಗಿ ಹಾಕಬೇಕು. ಕೆಲವು ಊರುಗಳಲ್ಲಿ ತಾವೇ ಹಾಕಿರ್ತಾರೆ, ಇಲಾಖೆಯವರೇ ಹಾಕಿಸಬೇಕು. ಕೆಲವರು ವೇಗವಾಗಿ ಮತ್ತು ಕೆಲವರು ನಿಧಾನವಾಗಿ ಹೋಗ್ತಾರೆ. ವೇಗವಾಗಿ ಹೋಗುವುದರಿಂದ ವಾಹನವು ಜಂಪ್ ಆಗುವುದರಿಂದ ಅಪಘಾತದ ಅಪಾಯ ಹೆಚ್ಚುತ್ತದೆ. ಹಂಪ್ಗಳನ್ನು ಅತಿಯಾಗಿ ಹಾಕಿದರೆ ಆಂಬ್ಯುಲೆನ್ಸ್ ಮತ್ತು ಅಗ್ನಿಶಾಮಕ ವಾಹನಗಳಿಗೆ ವಿಳಂಬವಾಗಬಹುದು. ಎಲ್ಲೆಂದರಲ್ಲಿ ಹಂಪ್ ಹಾಕುವುದರಿಂದ ಸಮಸ್ಯೆಗಳನ್ನು ಹೆಚ್ಚಿಸುತ್ತದೆ. IRC ಮಾರ್ಗಸೂಚಿ ಪ್ರಕಾರ ರಸ್ತೆಗಳ ಮಾನದಂಡಗಳು ಹೇಗಿರಬೇಕೆಂದರೆ ಸ್ಪೀಡ್ ಬ್ರೇಕರ್ಗಳ ಜ್ಯಾಮಿತಿ ನಿರ್ದಿಷ್ಟವಾಗಿ ಇರಬೇಕೆಂದು ಹೇಳ್ತದೆ. ಸಾಮಾನ್ಯವಾಗಿ ಸುಮಾರು 3.7 ಮೀಟರ್ ಅಗಲ, 0.10 ಮೀಟರ್ ಎತ್ತರ ಮತ್ತು ಸ್ಮೂತ್ ಪ್ರೊಫೈಲ್ 17 ಮೀಟರ್ ರೇಡಿಯಸ್ ಎಂದು ವಿವರಿಸಲಾಗುತ್ತದೆ. ಇದರಿಂದ ಗಂಟೆಗೆ 25 ಕಿಲೋಮೀಟರ್ ವೇಗದಲ್ಲಿ ಸುರಕ್ಷಿತವಾಗಿ ದಾಟುವಂತೆ ಉದ್ದೇಶಿಸಲಾಗಿದೆ. ಚಾಲಕರು ಕ್ರಮೇಣ ನಿಧಾನಗೊಳಿಸಲು ಸ್ಪಷ್ಟ ಮುನ್ನೆಚ್ಚರಿಕಾ ಸೂಚನಾ ಫಲಕಗಳು ಮತ್ತು ಹೆಚ್ಚಿನ ಗೋಚರತಾ ರಸ್ತೆ ಗುರುತುಗಳು ಕಡ್ಡಾಯವಾಗಿರಬೇಕು. ರಸ್ತೆಗಳ ವರ್ಗ, ವೇಗ, ಅಪಘಾತದ ಇತಿಹಾಸಗಳು ಮತ್ತು ಪಾದಾಚಾರಿ ಬೇಡಿಕೆ
ಇತ್ಯಾದಿ ಮೌಲ್ಯಮಾಪನ ಮಾಡಿದ ನಂತರ ಹಂಪ್ಗಳನ್ನು ಅನುಮೋದಿಸಬೇಕು. ಅತಿಯಾದ ಅಕ್ರಮ ಹಂಪ್ಗಳನ್ನು ತೆಗೆದುಹಾಕಬೇಕು. ಮಾನದಂಡಕ್ಕೆ ಹೊಂದದ ಹಂಪ್ಗಳನ್ನು ಸರಿಯಾಗಿ ಮರು ನಿರ್ಮಿಸಿ ರಿಫ್ಲೆಕ್ಟಿವ್ ಪೇಂಟ್, ಥರ್ಮಾಪ್ಲಾಸ್ಟಿಕ್ ಗುರುತುಗಳು, ಮುನ್ನೆಚ್ಚರಿಕಾ ಬೋರ್ಡ್ಗಳು, ರಾತ್ರಿ ಗೋಚರತಾ ವ್ಯವಸ್ಥೆ ಕಲ್ಪಿಸಬೇಕು. ಇದರ ನಿರ್ವಹಣೆಗೆ ಹೊಣೆಗಾರಿಕೆ ವ್ಯವಸ್ಥೆ ಬೇಕು. ನಿಯಮಿತ ಪರಿಶೀಲನೆ, ಸಾರ್ವಜನಿಕರ ದೂರು ಪರಿಶೀಲನೆ, ಹಾನಿಯಾದ ಅಸಮರ್ಪಕ ಹಂಪ್ಗಳಿಗೆ ಕಾಲಮಿತಿಯೊಳಗೆ ಸರಿಪಡಿಸಬೇಕು. ಇವೆಲ್ಲ ಪಾಲನೆಯಾದರೆ ಸಾರ್ವಜನಿಕ ಅಪಘಾತಗಳು ಕಡಿಮೆ ಆಗ್ತವೆ. ಸಾರ್ವಜನಿಕರು ಕೂಡ ಸಂಚಾರ ನಿಯಮಗಳನ್ನು ಪಾಲಿಸಿ ಸಂಚಾರ ಇಲಾಖೆಗೆ ಸ್ಪಂದಿಸಬೇಕು. ಪ್ರತಿ ಜೀವ ಅಮೂಲ್ಯ. ಇದು ಹೆದ್ದಾರಿ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಸಾರಿಗೆ ಇಲಾಖೆ, ಮಹಾನಗರ ಪಾಲಿಕೆ, ನಗರ ಪಾಲಿಕೆ, ನಗರಸಭೆ, ಪೊಲೀಸ್ ಇಷ್ಟೂ ಸಂಸ್ಥೆಗಳ ಇಲಾಖೆಗಳು ಕೂಡಿ ಮಾಡುವ ಕೆಲಸ. ಸರ್, ಅದೇ ರಿಂಗ್ ರೋಡಲ್ಲಿ ಹೈವೇ, ಬೆಂಗಳೂರು ಹೈವೇಗೆ ಹೋಗೋ ರೋಡಲ್ಲಿ ಒಂದು ಅದೆಷ್ಟು ದೂರ ಇದೆ ಅಷ್ಟುಗೆ ಒಂದು 20-30 ಹಂಪ್ಸ್ ಹಾಕಿದ್ದಾರೆ. ಅದೇನು ಬೇಡವಾಗಿತ್ತು ಅನ್ಸುತ್ತೆ. ಕಡೆ ಹಾಕ್ದಲೆ ಬೇರೆ ಕಡೆ ಎಲ್ಲ ಸುಮ್ಮನೆ ಅನ್ನೆಸೆಸರಿ ಹಾಕಿದ್ದಾರೆ. ನನ್ನ ಹೆಸರು HD ಭಾಸ್ಕರ್ ಅಂದ್ಬಿಟ್ಟು, ನಾನು ಶ್ರೀ ದೇವಾಂಗ ಮಂಡಳಿಯ ಅಧ್ಯಕ್ಷನಾಗಿ ಒಂದೆರಡು ಮಾತುಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹಾಸನ ನಗರದಲ್ಲಿ ಪ್ರತಿಯೊಂದು ಜಾಗದಲ್ಲೂ ಕೂಡ ಹಂಪ್ಸ್ ಇದೆ. ಒಂದೊಂದು ರೋಡಲ್ಲಿ 10-15 ಹಂಪ್ಸ್ ಹಾಕಿದ್ದಾರೆ. ಹಂಪ್ಸ್ನ ಸರಿಯಾದ ರೀತಿಯಲ್ಲಿ ನಗರಸಭೆಯವರು ಯಾವುದೇ ರೀತಿಯಾದಂಥ ಅದಕ್ಕೇನು ಜೀಬ್ರಾ ಪಟ್ಟಿ ಹಾಕಿ ಯಾವುದೇ ರೀತಿಯಾದಂಥ ಅನುಕೂಲಗಳು ಮಾಡಿಕೊಟ್ಟಿಲ್ಲ. ಇದರಿಂದ ಏನಾಗುತ್ತೆ, ಹುಡುಗರು ಎಲ್ಲರನ್ನೂ ಕೂಡ ಫಾಸ್ಟಾಗಿರ್ತಾರೆ. ಅವರು ಕೂಡ ಕಂಟ್ರೋಲಿಗೆ ಬರಬೇಕು, ಹುಡುಗರು ಕೂಡ ಕಂಟ್ರೋಲಿಗೆ ಬರಬೇಕು. ಜೊತೆಗೆ ಆ ಜೀಬ್ರಾ ಪಟ್ಟಿಯನ್ನು ನೀಟಾಗಿ ಹಾಕೋದ್ರಿಂದ ಏನಾಗುತ್ತೆ, ಆಕ್ಸಿಡೆಂಟ್ಗಳು ಕಡಿಮೆ ಆಗುತ್ತೆ, ಹುಡುಗರು ನೆಕ್ಸೋದು ಇದೆಲ್ಲ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಮಹಾನಗರ ಪಾಲಿಕೆಗೆ ಒಂದು ಮನವಿಯನ್ನು ಮಾಡ್ಕೊತೀವಿ. ಪ್ರತಿ ಜಾಗದಲ್ಲೂ ಕೂಡ ಒಂದು ಜೀಬ್ರಾ ಪಟ್ಟಿ ಹಾಕಿಸಿ ಆದಷ್ಟು ಹಂಪ್ಗಳು ಕೂಡ ತುಂಬ ಇದೆ. ಒಂದೊಂದು ರೋಡಲ್ಲಿ ಸುಮಾರು ಹಂಪ್ಗಳಿದೆ, ಅದನ್ನು ಕಡಿಮೆ ಮಾಡಿ. ಆಮೇಲೆ ಹಂಪ್ಗಳು ಯಾವ ಥರ ಅಂದರೆ ಉಬ್ಬು ಎತ್ತರವಾಗಿ ಮಾಡ್ತಾ ಇದ್ದಾರೆ. ಆ ಉಬ್ಬನ್ನ ಸ್ವಲ್ಪ ಸಣ್ಣ ಮಟ್ಟಿಗೆ ಮಾಡಿದ್ರೆ ಆಕ್ಸಿಡೆಂಟ್ಗಳು ಕಡಿಮೆ ಆಗುತ್ತೆ ಅನ್ನೋ ನನ್ನ ಉದ್ದೇಶ. ಇದನ್ನು ಮಹಾನಗರ ಪಾಲಿಕೆಯವರು ನೆರವೇರಿಸಬೇಕು. ಪ್ರತಿ ಪ್ರಜೆಗಳಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಮಾಡಿಕೊಡ್ಬೇಕು ಅಂತ ನಾನು ನನ್ನ ಪರವಾಗಿ, ನಮ್ಮ ಸಂಘದ ಪರವಾಗಿ ಹಾಗೂ ಹಾಸನ ಜನತೆಯ ಪರವಾಗಿ ಒಂದೆರಡು ಮಾತನ್ನ ಕೇಳ್ಕೊತೀನಿ. ನಾನು ಹಂಸ ನಿರ್ವಹಣೆ ಬಗ್ಗೆ ಹಾಸನ ನಗರದಲ್ಲಿ ಹೇಗಿದೆ ಸರ್? ಏನು ಹಂಸ ಇಲ್ಲ, ಏನು ಗೊತ್ತಾಗೋದೇ ಇಲ್ಲ. ಇಲ್ಲಿ ಈಗ ಬರ್ಬೇಕಾದ್ರೆ ಏನೋ ಸ್ಪೀಡಾಗಿ ಬಂದೇ ಬಿಡ್ತಾರೆ. ಹಂಸ ಇದ್ರೆ ಕಟಲ್ ಮಾಡ್ಕೊಂಡು ಇದು ಮಾಡ್ಬೋದು. ಸಡನ್ ಆಗಿ ತಿರ್ಗಿಸ್ದಾಗ ಏನಾಗುತ್ತೆ, ಸ್ಕಿಡ್ ಆಗುತ್ತೆ. ರೋಡ್ ಬೇರೆ ಸರಿ ಇಲ್ಲ, ಗುಂಡಿ ಎಲ್ಲ ಈಗ ನೋಡ್ಬೋದು. ಇಲ್ಲೇ ನೀವೇ ನೋಡಿದ್ದೀರಾ ಆಲ್ಮೋಸ್ಟ್ ಎಷ್ಟು ಗುಂಡಿ ಇದೆ, ಹೇಗಿದೆ ಅಂತ. ಟ್ರಾಫಿಕ್ ಬೇರೆ ಇರುತ್ತೆ. ಹಾಗಾಗಿ ಹಂಸ ಇದ್ರೆ ಕಂಟ್ರೋಲ್ ಆಗಿ ಆರಾಮಾಗಿ ಹೋಗ್ತಾರೆ. ಹಂಸ ಇಲ್ಲ ಅಂದ್ರೆ ಬಿದ್ದೇ ಬೀಳ್ತಾರೆ. ಬಿದ್ದಾಗ ಇನ್ನು ನಿರ್ವಹಣೆ ಆಗಿದೆ. ಹಂಸ ಇಲ್ವಲ್ಲ, ಏನು ಕಾಣೋದಿಲ್ವಲ್ಲ ಸರ್. ಹಂಸ ಇಲ್ಲದಾಗ ಏನು ಕಾಣುತ್ತೆ? ಹಂಸ ಮಾಮೂಲಿ ಆ ಥರ ಕಾಣುತ್ತೆ ಅಷ್ಟೇ. ಹಾಳಾಗುತ್ತೆ, ಎಲ್ಲ ಜಂಪ್ ಆಗುತ್ತೆ, ಕಾಣೋದಿಲ್ಲ. ಟಕ್ಕನ ಮನೆಗೆ ಜಂಪ್ ಆಗುತ್ತೆ, ಅವಾಗ ಹಾಳಾಗುತ್ತೆ ಗಾಡಿ. ನಿರ್ವಹಣೆ ಸರಿಯಾದ ಹಂಪ ಹಾಕಿರೋದು ವೈಜ್ಞಾನಿಕವಾಗಿ ಹಾಕಿಲ್ಲ. ಮತ್ತು ಅದಕ್ಕೆ ಹಂಪಿದೆ ಅಂತಲೂ ಗೊತ್ತಾಗಲ್ಲ. ಕೆಲವರು ಹೊಸ್ದಾಗಿ ಹಾಸನಕ್ಕೆ ಬಂದಿರ್ತಾರೆ, ಇಲ್ಲ ಹೊಸ್ದಾಗಿ ಬೈಕ್ ರೈಡ್ ಮಾಡ್ತಾ ಇರ್ತಾರೆ. ಮುಂದೆ ನಾಮಫಲಕ ಆಗಲಿ, ಹಂಸಿಗೆ ಬಣ್ಣ ಬಳಿಯೋದಾಗಲಿ, ಹಂಸನ್ನ ಸರಿಯಾಗಿ ನಿರ್ವಹಣೆ ಮಾಡೋದಾಗಲಿ, ಇಲ್ಲಾಂದರೆ ದೂರ ಬಿಳಿ ಬಣ್ಣ ಬಳಿಯೋದಾಗಲಿ ಏನೂ ಕಾಣೋದಿಲ್ಲ. ಆದರೆ ನಾವು ವಯಸ್ಸಾದವ್ರನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೇಕಾರಾಗಲಿ, ಇದು ಮಾಡೋದಾಗಲಿ ಹಂಪ್ಸ್ಗಳು ಒಂದು ಸ್ಲೋಪಾಗಿ ಹಾಕಬೇಕು. ಸ್ಲೋಪಾಗಿ ಹಾಕಿದ್ರೆ ಗಾಡಿ ಹತ್ತಿಳಿಯೋಕ್ಕೂ ಸರಿ ಆಗುತ್ತೆ, ದೂರದ ಕಣ್ಣಿಗೂ ಕಾಣುತ್ತೆ. ವೆಹಿಕಲ್ ಓಡಾಡಬೇಕಾದ್ರೆ ಕಣ್ಣಿಗೂ ಕಾಣುತ್ತೆ. ಈ ಕೆಲವು ಹಂಪ್ಸ್ ಏನು ಮಾಡಿರ್ತಾರೆ ಅಂದರೆ ಒಂದು ಅರ್ಧ ಅಡಿ ಅಂದರೆ ಹಾಕಿರ್ತಾರೆ, ಸಡನ್ನಾಗಿ ಗೊತ್ತಾಗಲ್ಲ. ವೆಹಿಕಲ್ ಏನು ಮಾಡ್ತಾರೆ, ಗೊತ್ತಾಗಿದ ತಕ್ಷಣ ಬ್ರೇಕ್ ಹೊಡಿತಾರೆ, ಹಿಂದ್ಗಡೆ ಬಂದು ಗುದ್ಕೊಂತಾರೆ. ಗುದ್ದಿದಾಗ ಎಲ್ಲರಿಗೂ ಅನಾಹುತ. ಇಲ್ಲ ಗಾಡೀಲಿ ಪಾರ್ಟಿಗಳು ಕೂತಿರ್ತಾರೆ, ಇಲ್ಲ ಹಿಂದೆ ಗಾಡೀಲಿ ಯಾರೋ ವಯಸ್ಸಾದ್ರು ಬರ್ತಾ ಇರ್ತಾರೆ, ಬ್ರೇಕ್ ಅವರಿಗೆ ಸಡನ್ನಾಗಿ ಅಪ್ಲೈ ಮಾಡೋಕ್ಕಾಗಲ್ಲ. ಇದರಿಂದ ಹಂಪ್ಸ್ ಹಾಕಬೇಕಾದ್ರೆ ಸರಿಯಾದ ರೀತಿಯಲ್ಲಿ, ವೈಜ್ಞಾನಿಕ ರೀತಿಯಲ್ಲಿ ಎಲ್ಲೇ ಹಾಕಿರಲಿ ಸರಿಗೆ ಬಣ್ಣ ಬಳಿದು ಅದನ್ನು ಯಾವ ರೀತಿ ವೆಹಿಕಲ್ ಹತ್ತಿದ್ರೆ ಯಾವ ರೀತಿ ಇಳಿಯುತ್ತೆ ಅದೆಲ್ಲ ಆಲೋಚನೆ ಮಾಡಿ ಹಂಪ್ಸ್ ಹಾಕೋದು ಒಳ್ಳೆಯದು ಅಂತ ಹೇಳ್ಬೋದು. ಈಗ ಪ್ಯಾಚ್ ವರ್ಕು ಮಾಡಲ್ಲ ಸರಿಗೆ. ಹಂಪ್ಸ್ ಇರುತ್ತೆ, ಹಂಪ್ಸ್ ಪಕ್ಕ ರೋಡ್ ಇರುತ್ತೆ, ಆ ರೋಡ್ಗೆ ಹಂಪ್ಸನ್ನು ಟಚ್ ಮಾಡಿರಲ್ಲ. ಟಚ್ ಮಾಡಿದಾಗ ಏನು ಮಾಡ್ತಾರೆ, ಬೈಕ್ನವರು ಆ ಹಂಪ್ಸಿಂದ ಈ ಕಡೆ ರೋಡ್ ಸೈಡಿಗೆ ಬರ್ತಾರೆ. ರೋಡ್ ಸೈಡಿಗೆ ಬಂದು ಮತ್ತೆ ಸೆಂಟ್ರಿಗೆ ಬರೋಕ್ಕೆ ಬರ್ತಾರೆ, ಮತ್ತೆ ಆಕ್ಸಿಡೆಂಟ್ ಆಗುತ್ತೆ. ಈ ರೀತಿ ಮಾಡೋದನ್ನು ತಪ್ಪಿಸೋಕ್ಕೆ ನಗರಸಭೆಯವರು, ಈಗ ಮಹಾನಗರ ಪಾಲಿಕೆ ಆಗಿದೆ, ಉತ್ತಮ ದರ್ಜೆಯಲ್ಲಿ ಮಹಾನಗರ ಪಾಲಿಕೆಯ ಆಯುಕ್ತರಾಗಲಿ, ಅದಕ್ಕೆ ಸಂಬಂಧಪಟ್ಟವರಾಗಲಿ
ಒಳ್ಳೆ ಆಡಳಿತ ನೀಡಿ ಅದ್ರ ಬಗ್ಗೆ ಮನವರಿಕೆಯನ್ನು ಜನಗಳಿಗೂ ಮಾಹಿತಿ ಕೊಡಬೇಕು. ಇಲ್ಲ ಹಂಸ ಸ್ವಲ್ಪ ದೂರ ಇದ್ದಂಗೆ ನಾಮಫಲಕ ಹಾಕಿರಬೇಕು. ಸರ್ ಹಂಪ್ಸ್ ತುಂಬ ಪ್ರಾಬ್ಲಮ್ಸ್ ಆಗ್ತಿದೆ. ಯಾಕಂದರೆ ಹಂಪ್ಸ್ ಎಷ್ಟೊಂದು ಕಡೆ ಹಂಪ್ ಥರ ಹಾಕಿರಲ್ಲ, ಬ್ರಿಡ್ಜ್ ಥರ ಹಾಕಿರ್ತಾರೆ. ಅದು ಚಿಕ್ಕದಾಗೂ ಇರಲ್ಲ ಆ್ಯಂಡ್ ಅದಕ್ಕೆ ಮಾರ್ಕಿಂಗ್ ಕೂಡ ಮಾಡಿರಲ್ಲ. ವೈಟ್ ಪೇಂಟು ಅಥವಾ ರೇಡಿಯಂ ಸ್ಟಿಕ್ಕರ್ಸ್ ಏನಾರು ಹಾಕಿದ್ದಾರೆ, ರಿಫ್ಲೆಕ್ಟರ್ಸ್ ಹಾಕಿದೆ, ಅಟ್ಲೀಸ್ಟ್ ಓಡಾಡೋರಿಗೆ ಗೊತ್ತಾಗುತ್ತೆ. ಕತ್ಲೆ ಸಮಯದಲ್ಲಂತೂ ಇನ್ನೂ ತೀರಾ ಕಷ್ಟ ಆಗುತ್ತೆ. ರಾತ್ರಿ ಹೊತ್ತು ಓಡಾಡ್ಬೇಕಾದ್ರೆ ಅದು ರೋಡು ಖಾಲಿ ಇರುತ್ತೆ, ಒಂದು ಸ್ವಲ್ಪ ಸ್ಪೀಡಾಗಾರು ಹೋಗ್ತಿರ್ತಾರೆ, ಮನೆಗೆ ಬೇಗ ತಲುಪಬೇಕು ಅದು ಇದು ಅಂತ. ತೀರಾ ಫಾಸ್ಟ್ ಆಗದಲ್ಲಿ ಸ್ವಲ್ಪ ಹಂಪ್ ನೋಡ್ದಲ್ಲೇ ಇದ್ದರೆ ಅವ್ರಿಗೆ ಆಕ್ಸಿಡೆಂಟ್ ಆಗೋದು ಇಲ್ಲ ಬೇರೆ ಕಾರಣಗಳು ಜಾಸ್ತಿನೇ ಆಗುತ್ತೆ. ಆ್ಯಂಡ್ ಈ ಥರ ರಿಫ್ಲೆಕ್ಟರ್ ಹಾಕ್ದಲ್ಲೇ ಇದ್ದರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಕಾಲೇಜ್ ಸ್ಟೂಡೆಂಟ್ಸ್ ಆಗಲಿ ಇಲ್ಲ ನಮ್ಮಂಥ ಕಾಲೇಜ್ ಸ್ಟೂಡೆಂಟ್ಸ್ಗಂತೂ ತುಂಬ ತೊಂದರೆ. ಯಾಕಂದರೆ ಓಡಾಡ್ತಿರ್ತೀವಿ ಕಾಲೇಜು ಅದು ಇದು ಅಂತ, ಬೆಳಗ್ಗೆ ಕ್ಲಾಸು ಅಥವಾ ಏನಾದ್ರು ಒಂಚೂರು ಹರಿಬರಿಲಿ ಹೋಗ್ತಿರ್ಬೇಕಾದ್ರೆ ಏನಾದ್ರು ಈ ಥರ ಹಂಪ್ಸ್ ಇದೆ ಅಂತಲೇ ಗೊತ್ತಾಗ್ದಲ್ಲೇ ಇರೋದ್ರಿಂದ ತುಂಬ ಪ್ರಾಣಕ್ಕೆ ತುಂಬ ತೊಂದರೆ ಆಗುತ್ತೆ. ಹಾಗೇನೆ ಇದನ್ನ ಏನಾದ್ರು ಕೇಳೋಕ್ಕೆ ಯಾರ ಕಡೆ ಹೋಗಬೇಕು ಅಂತಲೂ ಗೊತ್ತಾಗಿರಲ್ಲ ಸ್ಟೂಡೆಂಟ್ಸ್ಗೆ. ಅದನ್ನು ಸ್ಟೂಡೆಂಟ್ಸ್ ಎಲ್ಲ ಒಂದಾಗಿ ಹೋಗಿ ಯಾರು ಕೇಳಬೇಕು ಅನ್ನೋ. ಆ್ಯಂಡ್ ಬರೀ ಸ್ಟೂಡೆಂಟ್ಸ್ ಅಷ್ಟೇ ಅಲ್ಲ, ವಯಸ್ಸಾದವ್ರು ಯಾರು ಓಡಾಡಬೇಕು ಅಂದ್ರೂ ಅವ್ರಿಗೆ ಎಲ್ಲಿದೆ ಹಂಪ್ಸು ಅಂತ ಗೊತ್ತಾಗ್ದಲ್ಲೇ ಇದ್ರೆ ಅವ್ರಿಗೂ ಆಕ್ಸಿಡೆಂಟ್ಸ್ ಆಗೋದು, ಇಲ್ಲ ಬೇರೆ ಕಡೆಯಿಂದ ಗಾಡಿಗಳು ಬರ್ತಿದ್ರೆ ಅದರಿಂದ ಆಕ್ಸಿಡೆಂಟ್ಸ್ ಕೂಡ ಜಾಸ್ತಿ ಆಗುತ್ತೆ. ಇದಲ್ಲದೆ ಇದನ್ನು ಕೇಳೋಕ್ಕೆ ನಾವೇನಾರು ಹೋದರೆ ಇವಾಗ ಪೊಲೀಸವ್ರಾಗಿರ್ಬೋದು, ನಾವು ಹೆಲ್ಮೆಟ್ ಹಾಕಿಲ್ಲ ಅಥವಾ ಯಾವ್ದಾದ್ರು ಲೈಸೆನ್ಸ್ ಇಲ್ಲ ಅಂದರೆ ಮಾತ್ರ ತಕ್ಷಣ ಹಿಡಿತಾರೆ. ಬಟ್ ಇದನ್ನು ಕೇಳೋಕ್ಕಂತೂ ಯಾರೂ ನಿಂತ್ಕೊಂಡಿಲ್ಲ. ಅಟ್ಲೀಸ್ಟ್ ಎಲ್ಲ ಕ್ರೌಡು ಸೇರಿಕೊಂಡು ಇದ್ರ ಬಗ್ಗೆ ಏನಾದ್ರು ಯೋಚನೆ ಮಾಡಿ ಗೌರ್ಮೆಂಟ್ನೇನಾದ್ರು ಕೇಳಿ ಇದಕ್ಕೆ ಏನು ಉಪಾಯ ಮಾಡ್ಬೋದು, ಇಲ್ಲ ಹಂಪ್ಸಿಗೆ ಕರೆಕ್ಟಾಗಿ ಪ್ರಾಪರಾಗಿ ಮಾಡಬೇಕು, ಇಲ್ಲ ಅದಕ್ಕೆ ಮಾರ್ಕಿಂಗ್ ಯಾರು ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅಂತ ಸರ್. ವಿಶ್ವಪಥ ಟಿವಿಯಿಂದ ನಿಮ್ಮ ಪ್ರೀತಿಯ ಬಾಲರಾಜ್. ವಿಶ್ವಪಥ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.